Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಮತ್ತಷ್ಟು ತೀವ್ರಗೊಳಿಸಿದರೆ ಈಗ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಟೀಮ್ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ಗೆ ಎಸ್ಐಟಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಸೂಚನೆಯನ್ನ ಕೊಟ್ಟಿದೆ ಎಸ್ಐಟಿ ಟೀಮ್. ಅಪ್ಪ ಮಗ ಇಬ್ರಿಗೂ ಕೂಡ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ರಿಗೂ ಕೂಡ ಹಾಜರಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಪ್ರಜ್ವಲ್ ರೇವಣ್ಣ ಬಂದು ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅಂತ ಹೇಳಿ ಎಸ್ಐಟಿ ಈಗ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಮತ್ತೊಂದು ಕಡೆ ಎಚ್.ಡಿ. ರೇವಣ್ಣ ಅವರಿಗೆ ನಾಳೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ಎಚ್.ಡಿ. ರೇವಣ್ಣಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿರುವ ಸಿಐಡಿ ಕಚೇರಿಗೆ ಬಂದು ವಿಚಾರಣೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸೂಚನೆಯನ್ನ ಕೊಟ್ಟಿದ್ದಾರೆ. CRPC 41A ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಈಗ ಎಸ್ಐಟಿ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದೆ. 3 ಟೀಮ್ಗಳನ್ನ ಮಾಡಿಕೊಂಡು 3 ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟಿದ್ದಾರೆ, ಜರ್ಮನಿಯಲ್ಲಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಜರ್ಮನಿಯ ಫ್ರಾಂಕ್ಫರ್ಟಿಗೆ ಹೋದ್ರು ಅಂತ ಹೇಳಿ ಒಂದು ಮಾಹಿತಿ. ಸೊ ಅಲ್ಲಿಂದನೂ ಕೂಡ ಬೇರೆ ಕಡೆ ಏನಾದರೂ ಪೇರಿ ಕಿತ್ತಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಈ ನೋಟಿಸ್ ತಲುಪಿದ್ರು ಕೂಡ ಇವತ್ತು ಬಂದು ಎಲ್ಲಿಂದ ಹಾಜರಾಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ಕಠಿಣ ಕ್ರಮಗಳಾಗತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಇದೆ. ಈಗಾಗಲೇ ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದೇ ಇದ್ರೆ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೂಡ ಪಡೆದುಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ತಾರೆ. ನೇರವಾಗಿ ಸಂಪರ್ಕಿಸಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡುವಂಥದ್ದು. ಹಾಗೆ ವಿದೇಶದಿಂದ ಕರ್ಕೊಂಡು ಬರೋ ಬಗ್ಗೆನೂ ಕೂಡ ಎಸ್ಐಟಿ ಟೀಮ್ ಚಿಂತನೆಯನ್ನ ನಡೆಸಿದೆ. ಮತ್ತೊಂದೆಡೆ ವಿಡಿಯೋ ಪರಿಶೀಲನೆಗೂ ಕೂಡ ಎಸ್ಐಟಿ ಈಗ ಮುಂದಾಗಿರುವಂಥದ್ದು. ವಿಡಿಯೋ ಪರಿಶೀಲನೆಗೆ ಪ್ರತ್ಯೇಕ ತಂಡವನ್ನ ರಚಿಸಿದೆ. ಈಗ ಎಸ್ಐಟಿಯಲ್ಲೇ 3 ತಂಡಗಳನ್ನಾಗಿ ಈಗ ಮಾಡಿದ್ದಾರೆ. ಆ 3 ತಂಡಗಳಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಒಂದು ತಂಡ ವಿಚಾರಣೆಗೆ ಅಂತ ಹೇಳಿ ಮಹಿಳೆಯರು ಏನಿದಾರಲ್ಲ ಅದರಲ್ಲಿ ಸಂತ್ರಸ್ತೆಯರು, ಸೊ ಅವರನ್ನ ಕರೆಸಿ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥದ್ದು ಒಂದು ಟೀಮ್ನ ಕೆಲಸ ಆಗಿರುತ್ತೆ. ಇನ್ನೊಂದು ಟೀಮ್ ಸೊ ಈ ಒಂದು ವಿಡಿಯೋ ಪರಿಶೀಲನೆಯನ್ನು ನಡೆಸಬೇಕು. ಅದರಲ್ಲಿರುವಂಥ ಒಂದು ಸತ್ಯಾಸತ್ಯತೆ ಈಗ FSLಗೆ ಏನು ಕಳಿಸಿದ್ದಾರೆ ಅದರ ರಿಪೋರ್ಟನ್ನು ಕಲೆಕ್ಟ್ ಮಾಡುವಂಥದ್ದು, ಇದ್ರ ಬಗ್ಗೆ ರಿಪೋರ್ಟನ್ನು ಬಿಲ್ಡ್ ಮಾಡುವಂಥದ್ದು. ಈ ಥರ ಈಗ ಎಸ್ಐಟಿ 3 ತಂಡಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಹಾಸನದ ರಿಪೋರ್ಟರ್ ಮಂಜುನಾಥ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಸ್ಐಟಿ ಈಗ 3 ತಂಡಗಳಾಗಿ ವಿಂಗಡಣೆ ಆಗಿದೆ. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ನಡೀತಾ ಇದೆ. ಸೊ ಅದರ ಬೆನ್ನಲ್ಲೇ ಇವತ್ತು ಬಹುಶಃ ಹೊಳೆನರಸೀಪುರಕ್ಕೆ ಒಂದು ಟೀಮ್ ಬರಬಹುದು ಅನ್ನುವಂಥ ಒಂದು ಸೂಚನೆ ಇದೆ. ಹಾಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಮಂಜುನಾಥ್, ಈಗಾಗಲೇ ದೇಶ ಬಿಟ್ಟು ಪರಾರಿಯಾಗಿರುವಂತಹ ಪ್ರಜ್ವಲ್ನ ಹೇಗೆ ಕರೆಸಬೇಕು? ಯಾಕಂದ್ರೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರೆ ಅವ್ರ ದೇಶದಲ್ಲೇ ಇಲ್ಲ. ಸೊ ಅವರನ್ನ ಮುಂದಿನ ಹಂತದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಾ ಅಥವಾ ಅವರನ್ನ ಕರೆಸುವಂಥದ್ದ, ಈ ಒಂದು ಆಯಾಮದಲ್ಲೂ ಕೂಡ ಬಹುಶಃ ಅಧಿಕಾರಿಗಳು ಯೋಚಿಸ್ತಾ ಇದ್ದಾರೆ ಅನ್ಸುತ್ತೆ. ಮಂಜುನಾಥ್. ಹೌದು ರೇಮಾನ್, ಏನು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಹಾಸನ ಜಿಲ್ಲೆಯನ್ನು ಒಳಗೊಂಡಂತೆ ರಾಜ್ಯಾದ್ಯಂತ ವೈರಲ್ ಆಗಿದ್ದಂಥ ಪೆನ್ ಡ್ರೈವ್ನಲ್ಲಿದ್ದಂಥ ಮಹಿಳೆಯರ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ SITನ ರಚನೆ ಮಾಡಿದೆ. ಅದ್ರ ಜೊತೆಗೆ ಏನು ಏಪ್ರಿಲ್ 28ನೇ ತಾರೀಕು ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ A1 ಆಗಿ ಎಚ್.ಡಿ. ರೇವಣ್ಣ, A2 ಆಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಆರೋಪಿಸಿ FIR ದಾಖಲು ಮಾಡಲಾಗಿತ್ತು. ಈ ಪ್ರಕರಣವನ್ನು ಕೂಡ ಈಗ SIT ತನಿಖೆ ಮಾಡ್ತಾ ಇದೆ. ನಿನ್ನೆಯಿಂದ ಅಧಿಕೃತವಾಗಿ SIT ತನ್ನ ತನಿಖೆಯನ್ನು ಶುರು ಮಾಡಿದರೆ ಒಟ್ಟು 18 ತನಿಖಾಧಿಕಾರಿಗಳ ತಂಡ ವಿಚಾರಣೆ ಶುರು ಮಾಡಿದೆ. ಪ್ರಮುಖವಾಗಿ ಈಗ ನಿನ್ನೆ ಸಂಜೆನೇ ಈ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಅವರಿಬ್ಬರು ಕೂಡ ಖುದ್ದಾಗಿ ಭೇಟಿ ಮಾಡಲಿಕ್ಕೆ ಸಿಕ್ಕಿಲ್ಲ ಅನ್ನೋ ಕಾರಣದಿಂದಾಗಿ ಏನು ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರದಲ್ಲಿರ್ತಕ್ಕಂಥ ರೇವಣ್ಣ ಅವರ ಮನೆಯ ಬಾಗಿಲಿಗೆ ಇಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಸನ್ನು ಅಂಟಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ CID ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆ ನೋಟಿಸಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಎಚ್.ಡಿ. ರೇವಣ್ಣ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಇದೇ CID ಕಚೇರಿ ಬೆಂಗಳೂರಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಆದರೆ ರೇಮನಲ್ಲಿ ನಾವು ಗಮನಿಸಬೇಕು, ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಹಾಜರಾಗಲಿಕ್ಕೆ SIT ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರು ದೇಶದಲ್ಲೇ ಇಲ್ಲ. ಸ್ವತಃ ಈಗ ರೇವಣ್ಣ ಅವರು ಹೇಳಿರೋ ಮಾಹಿತಿ ಪ್ರಕಾರ ಅವರು ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ, ಅವರು ಹೊರಗಡೆ ಹೋಗಿದ್ದಾರೆ ಅಂತ ಮಾಹಿತಿಯನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿನೇ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗತಕ್ಕಂಥ ಸಾಧ್ಯತೆಗಳು ಬಹುತೇಕ ಇಲ್ಲವೇ ಇಲ್ಲ. ಹಾಗಾಗಿನೇ ಮುಂದಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಆಗ ನಾವು ಏನು ಮಾಡಬೇಕು ಅಂತೇಳಿ ಪೊಲೀಸ್ ಏನು SIT ತಂಡ ಈಗ ಏನು ಪರಿಶೀಲನೆ ನಡೆಸ್ತಾ ಇದೆ.
ಕಾನೂನು ತಜ್ಞರ ಜೊತೆ ಮಾಹಿತಿನ ಸಂಗ್ರಹ ಮಾಡ್ತಾ ಇದೆ, ಅವರು ಖುದ್ದು ಬರಲಿಲ್ಲ ಅಂತ ಹೇಳಿದ್ರೆ ಆಗ ನಾವು ಯಾವ ಸ್ಟೆಪ್ಸನ್ನು ತಗೋಬೇಕಾಗುತ್ತೆ, ಅಥವಾ ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕಾ, ಅಥವಾ ಬೇರೆ ಯಾವ ಮೂಲಕ ಅವ್ರನ್ನ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯಾಗಿ ಹಲವಾರು ಆ್ಯಂಗಲ್ ಅಲ್ಲಿ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಏನು ಪ್ರಕರಣದ ಸಂತ್ರಸ್ತರಿದ್ದಾರೆ ಅವ್ರನ್ನ ಒಬ್ಬೊಬ್ಬರನ್ನೇ ಕರೆದು ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಅವರಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೊಂದೆಡೆ ಇವತ್ತು ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ 107/2024 ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ HD ರೇವಣ್ಣ ಅವರು A1 ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು A2 ಇದ್ದಾರೆ. ಸೊ ನನ್ನ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಮಾನಹಾನಿ ಮಾಡಿರ್ತಕ್ಕಂಥ ಆರೋಪ ಇತ್ತು. ಆ ಪ್ರಕರಣ ಸಂಬಂಧಪಟ್ಟಾಗೆ ಮಹಿಳೆಯನ್ನ ಖುದ್ದು ಕರ್ಕೊಂಡು ಬಂದು ಸ್ಥಳ ಮಹಾಜರ್ ನಡೆಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ರೆಹಮಾನ್. ಓಕೆ ಮಂಜುನಾಥ್, ಹಾಗೆ ಹೋಲ್ಡಲ್ಲಿರಿ, ಮತ್ತೆ ಮಾತಾಡ್ತೀನಿ ನಾನು. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಲೈಂಗಿಕ ಹಗರಣ ಪ್ರಕರಣ ಏನಿದೆಯಲ್ಲ, ಸೊ ಅದನ್ನ ಭೇದಿಸೋದಕ್ಕೆ ಈಗಾಗಲೇ SIT ರಚನೆ ಆಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.